ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಮಂಗಳವಾರ ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡೆ. ಬಾಕ್ಸ್ಗೆ ಬಂದು ಬೇಳೆ ಸಾರು ಅನ್ನ ಮಾಡಿದ್ದೆ, ಮತ್ತು ನಾಷ್ಟಕ್ಕೆ ಬಂದ್ಬಿಟ್ಟು ನೆನ್ನೆ ಕರಿಮೀನು ಸಾರು ಮಾಡಿದ್ನಲ್ಲ, ಸೊ ಅದನ್ನೇ ತಿನ್ಕೊಂಡು ಹೋದರು. ಸೊ ಅವ್ರು ಮಾತ್ರ ಮೀನು ತಿನ್ನೋದು, ನಾನು ಮೀನು ತಿನ್ನೋದಿಲ್ಲ, ನನಗೆ ಅದರ ಸ್ಮೆಲ್ ಆಗಲ್ಲ. ಸೊ ಹಾಗಾಗಿ ಮೀನು ಮಾಡಿದ್ರೆ ನಮ್ಮ ಮನೇಲಿ ಅವರೇ 2 ಟೈಮ್ ತಿನ್ಕೊಳ್ತಾರೆ. ಫ್ರೆಂಡ್ಸ್, ನಾನು ಟೈಲರಿಂಗ್ ಕ್ಲಾಸ್ಗೆ ಹೋಗ್ತಾ ಇದ್ನಲ್ವ, ಅಲ್ಲೇನೂ ಸರಿಯಾಗಿ ಹೇಳ್ಕೊಡ್ತಿರ್ಲಿಲ್ಲ ಅಂತ ನಾನು ಅದು ಬಿಟ್ಬಿಟ್ಟೆ. ಸೊ ನನಗೆ ಇದ್ರ ಬಗ್ಗೆ ಏನು ನಾಲೆಜ್ ಇಲ್ಲ, ಅಂದರೆ ಹೇಗೆ ಕಟ್ ಮಾಡಬೇಕು ಏನು ಇದ್ರ ಬಗ್ಗೆ ನನಗೇನು ಗೊತ್ತಿಲ್ಲ. ಜಸ್ಟ್ ನಾನು ಯೂಟ್ಯೂಬಲ್ಲಿ ನೋಡಿಕೊಂಡು ಮಾಡ್ತಾಯಿದ್ದೀನಿ ಅಷ್ಟೇ. ಫಸ್ಟು ಸ್ಲೀವ್ಸ್ ಕಟ್ ಮಾಡ್ಕೊಳ್ಬೇಕು ಅಂತಂದರು. ಫಸ್ಟು ಸ್ಟಾರ್ಟಿಂಗಲ್ಲಿ ಬಂದು ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆಲ್ಲ ಬ್ಲೌಸ್ ಪೀಸ್ ಕೊಡ್ತಾರಲ್ವ, 50 ರೂಪಾಯಿ 45 ರೂಪಾಯಿನೋ ಇರುತ್ತೆ, ಅದು ಕಾಟನ್ದು. ಆ ಥರದ್ದು ತೊಗೋಬೇಕಿತ್ತು, ಬಟ್ ನಮ್ಮ ಮನೇಲಿ ಇತ್ತು, ಆ ಥರದ್ದು ಸಿಗ್ತಿರ್ಲಿಲ್ಲ. ಸೊ ಈ ಥರದ್ದು ಸಿಕ್ತು, ಸೊ ಅದಕ್ಕೆ ಇದರಲ್ಲೇ ಟ್ರೈ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ಕಟ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಸೊ ಸ್ಟಾರ್ಟಿಂಗಲ್ಲಿ ಬಂದುಬಿಟ್ಟು ಸ್ಲೀವ್ಸ್ ಕಟ್ ಮಾಡೋದು ಹೇಳ್ಕೊಟ್ರು, ಅಂದರೆ ಯೂಟ್ಯೂಬಲ್ಲಿ ನೋಡಿದ್ದು ಹೇಳ್ಕೊಡ್ತಾಯಿದ್ರು. ಸೊ ಹಾಗಾಗಿ ಸ್ಲೀವ್ಸ್ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನನಗೆ ಏನೇನಂತ ಕರೀತಾರೆ ಅನ್ನೋದು ನನಗೆ ಅಷ್ಟು ಗೊತ್ತಿಲ್ಲ ಇದ್ರ ಬಗ್ಗೆ ಎಲ್ಲ. ಸೊ ಈಗ ತಿಳ್ಕೊಬೇಕು. ಸೊ ಸುಮ್ಮನೆ ಮನೇಲಿ ಇದ್ದೀನಲ್ವ, ಸೊ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ನನ್ನ ಕೈಯಲ್ಲಿ ಆದಷ್ಟು ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಬಟ್ ಏನಂತ ಗೊತ್ತಿಲ್ಲ. ಇದು ಸ್ಲೀವ್ಸ್ ಎಲ್ಲ ಮಾರ್ಕ್ ಮಾಡ್ಕೊಳ್ಬೇಕು ಅಂತಂದರು, ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಬೇಕು ಅಂತ. ಸೊ ಕಟ್ ಮಾಡಿಕೊಂಡೆ, ಬಟ್ ಈ ಕಡೆ ಸೈಡಲ್ಲಿ ಕಟ್ ಮಾಡ್ಕೊಳ್ತಿದ್ದೀನಲ್ಲ, ಅದು 2ಕ್ಕೆ ಮಾತ್ರ ಕಟ್ ಮಾಡ್ಕೊಳ್ಬೇಕು, ಫುಲ್ 4ಕ್ಕೂ ಕಟ್ ಮಾಡ್ಕೊಳ್ಬಾರ್ದು ಅಂತ ಅಂದರು. ಅದೇನಕ್ಕೆ ಅನ್ನೋದು ಗೊತ್ತಿಲ್ಲ. ಬಟ್ ಆ ವಿಡಿಯೋದಲ್ಲಿ ಹೆಂಗಿದೆ ಅಂದರೆ ಬರೀ ಬ್ಲೌಸ್ಗೆ ಕಟ್ ಮಾಡೋದು ಮಾತ್ರ ತೋರಿಸಿದ್ದಾರೆ, ಸ್ಟಿಚ್ ಮಾಡಿಸೋದು ಅವ್ರು ತೋರಿಸಿಲ್ಲ. ನಾನು ಬೇರೆ ಯಾವುದಾದ್ರೂ ವಿಡಿಯೋ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಸೊ ಸ್ಲೀವ್ಸ್ ಇಲ್ಲಿಗೆ ಮುಗೀತು. ಸೊ ಈಗ ನೆಕ್ಸ್ಟ್ ಬಂದು ಬ್ಯಾಕ್ ಕಟ್ಟಿಂಗ್ ತೋರಿಸ್ತೀನಿ ಅಂತ ಅಂದರು. ಸೊ ಅದಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಆ ವಿಡಿಯೋದಲ್ಲಿ ಬಂದು ಅವರು ಹೇಗೆ ತೋರಿಸ್ತಾ ಇದ್ರೋ ನಾನು ಹಾಗೇ ಮಾಡ್ಕೊಳ್ತಾ ಇದ್ದೆ. ಅಂದರೆ ಅವರು ಎಲ್ಲೆಲ್ಲಿ ಮಾರ್ಕ್ ಮಾಡ್ತಾರೋ ನಾನು ಅಲ್ಲಲ್ಲೇ ಮಾರ್ಕ್ ಮಾಡಿಕೊಂಡು ಮಾಡ್ತಾಯಿದ್ದೆ. ಬಟ್ ಅವ್ರು ಹೇಳೋದು ನನಗೆ ಸ್ಟಾರ್ಟಿಂಗ್ ಅಲ್ವಾ, ಸೊ ಅಷ್ಟು ಅರ್ಥ ಆಗ್ತಿದ್ದಿಲ್ಲ. ಸೊ ನನಗೆ ಒಬ್ಬರು ಹೇಳಿ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ನಾನೇ ತಲೆ ಉಪಯೋಗಿಸಿದ್ರೆ ಬೇಗ ಅರ್ಥ ಮಾಡ್ಕೊಳ್ತೀನಿ. ಸೊ ಫಸ್ಟ್ ಟೈಮ್ ಅಲ್ವಾ, ಸೊ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇದು ಹೇಗೆ ಬರುತ್ತೆ ಏನು ಅನ್ನೋದು ಗೊತ್ತಿಲ್ಲ. ಸೊ ನನಗನ್ಸೋ ಪ್ರಕಾರ ಇಷ್ಟಾದರೂ ಟ್ರೈ ಮಾಡಿದ್ದೀನಿ ಅಲ್ವಾ ಅಂತ ಖುಷಿ ಆಗ್ತಿದೆ ಅಷ್ಟೇ. ಬಟ್ ಮಾಡಿದೆ, ಹೆಂಗೂ ಹಂಗೂ ಚೆನ್ನಾಗಿ ಬಂದಿದೆ, ಅದಕ್ಕೊಂದು ಖುಷಿ ಆಯಿತು ನಿಜವಾಗ್ಲೂ. ನಮ್ಮ ಮನೆಯವ್ರಿಗಂತೂ ಫೋನ್ ಮಾಡಿ ಹೇಳಿದ ತಕ್ಷಣ ಅವರು ಖುಷಿಪಟ್ಟರು, ಅಂತೂ ಇಂತೂ ಮಾಡಿಬಿಟ್ಟಿದ್ಯಾ ಅಂತ. ಸೊ ಅದೊಂಥರ ಖುಷಿ ಆಯಿತು. ಸೊ ಅಳತೆ ಎಲ್ಲ ಇದು ಒಂದು ಸತಿ ಮಾಡಿದ್ದೀನಿ, ಇನ್ನೊಂದು ಬ್ಲೌಸಲ್ಲಿ ಮಾಡಿದ್ರೆ 2 ಸತಿಗೆ ಪಕ್ಕ ಗೊತ್ತಾಗ್ಬಿಡುತ್ತೆ ಹೇಗೆ ಮಾಡೋದು ಅಂತ. ಸೊ ಇದು ಸ್ವಲ್ಪ ನಾನು ಆ ಕಡೆ ಮಾರ್ಕ್ ಮಾಡ್ಕೋಬೇಕಿತ್ತು, ಇದೇನೋ ಡಿವೈಡೆಡ್ ಬೈ ಎಲ್ಲ ಮಾಡ್ತಾಯಿದ್ರು. ಸೊ ಅದೆಲ್ಲ ಇನ್ನು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಸೊ ಅಷ್ಟೇ ಹೇಳಿಲ್ವಾ ಫ್ರೆಂಡ್ಸ್, ಅವರು ವಿಡಿಯೋದಲ್ಲಿ ಏನೇನು ತೋರಿಸ್ತಾಯಿದ್ರು ನಾನು ಹಾಗೆ ಮಾರ್ಕ್ ಮಾಡ್ಕೊಂಡು ಹಾಗೆ ಮಾಡ್ತಾಯಿದ್ದೆ ಅಷ್ಟೇ. ಬಟ್ ಕಟ್ಟಿಂಗ್ ಎಲ್ಲ ಚೆನ್ನಾಗಿ ಬಂದಿದೆ. ಅದು ಸ್ಟಿಚ್ ಮಾಡೋದೇ ಇರೋದು ಇವಾಗ. ಹೇಗೆ ಸ್ಟಿಚ್ ಮಾಡಬೇಕು ಅನ್ನೋದು ನನಗೆ ಗೊತ್ತಾಗ್ತಿಲ್ಲ. ಆಲ್ರೆಡಿ ಒಂದು 2 ವಿಡಿಯೋ ನೋಡಿದೆ. ಈಗ ನಾನು ವೀಡಿಯೋ ನೋಡ್ಕೊಂಡು ಮಾಡ್ತಾಯಿದ್ದೀನಲ್ಲ, ಅವರು ಸ್ಟಿಚ್ ಮಾಡೋದು ಯಾವುದೋ ವೀಡಿಯೋ ಹಾಕಿಲ್ಲ, ಹಾಗಾಗಿ ನನಗೆ ಕನ್ಫ್ಯೂಸ್ ಆಗ್ತಾಯಿದೆ. ಬೇರೆಯವ್ರದ್ದು ನೋಡ್ಕೊಂಡು ಮಾಡಿದ್ರೆ ಒಬ್ರೊಬ್ರು ಒಂದೊಂದು ಥರ ಮಾಡ್ತಾರೆ, ಹೇಗೆ ಏನು ಅಂತ. ಸೊ ಅದೊಂದು ಸ್ವಲ್ಪ ತಲೆನೋವಿದೆ, ಏನು ಮಾಡೋದಕ್ಕಾಗೋದಿಲ್ಲ. ಈಗ ಮಾರ್ಕ್ ಮಾಡ್ಕೊಂಡಿದ್ದೆಲ್ಲ ಆಗಿದೆ. ಸೊ ಈಗ ನಾನು ಸಿಸರ್ ಇದೆ ನನ್ನ ಹತ್ರ, ಅದು ಸರಿಯಾಗಿ ಕಟ್ ಮಾಡ್ತಿಲ್ಲ, ಯಾಕಂದರೆ ಬಟ್ಟೆ ಕಟ್ ಮಾಡೋದೇ ಸಿಸರ್ ಬೇರೆದು ಬರುತ್ತೆ, ನಾನು ಅದು ತೊಗೊಂಡಿಲ್ಲ, ಮರ್ತೋಗ್ಬಿಟ್ಟೆ. ಸೊ ಈಗ ಫ್ಯಾನ್ಸಿ ಸ್ಟೋರ್ ಇಲ್ಲ ಹತ್ರನೇ ಇರೋದು ನಮ್ಮ ಮನೆ ಹತ್ರ, ಹೋಗಿ ಸಿಸರ್ ತೊಗೊಂಬರೋಣ. ಸೊ ಫ್ರೆಂಡ್ಸ್ ನೋಡಿ, ಇಷ್ಟು ಮಾತ್ರ ಮಾಡ್ಕೊಂಡಿದ್ದೀನಿ. ನನಗೆ ಸರಿಯಾಗಿ ಹೇಳೋದಕ್ಕೆ ಬರೋದಿಲ್ಲ. ಇದು ಮುಂದೆ ನೆಕ್ಕು, ಇದು ಹಿಂದೆಗಡೆ ಅಂತ ಹೇಳಿದ್ರು. ಇದು ಬಂದು ಲಾಸ್ಟಲ್ಲಿ ಒಳಗಡೆಗೆ ಬಿಡೋದು ಒಂದು ಬಟ್ಟೆ ಅಂತ ಹೇಳಿದ್ದಾರೆ. ಇದೆಲ್ಲ ಏನೇನೋ ಅವ್ರು ಹೇಳ್ದಂಗೆ ಮಾರ್ಕ್ ಮಾಡಿದ್ದೀನಿ, ಬಟ್ ನನಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಬರ್ತಿಲ್ಲ. ಸೊ ಬನ್ನಿ ಈಗ ಹೋಗಿ ಕತ್ರಿ ತೊಗೊಂಬರೋಣ. ಇದು ಕತ್ರಿ ಚೆನ್ನಾಗೇ ಇದೆ, ಬಟ್ ಇದು ಬಟ್ಟೆ ಬಂದು ಬೇರೆ ಥರ ಇದೆ. ಸೊ ನೋಡಿ, ಬಟ್ಟೆ ಬಂದು ಈ ಥರ ಇದೆ. ಈ ಬಟ್ಟೆ ಕಟ್ ಮಾಡೋದಕ್ಕೆ ಹೋದರೆ ದಾರ ಜೊತೆ ಸಿಕ್ಕಾಕೊಂಡು ಅದು ಸರಿಯಾಗಿ ಕಟ್ ಮಾಡ್ತಿಲ್ಲ. ಸೊ ಹಾಗಾಗಿ ನಾವು ಹೋಗಿ ಹೊಸ ಕತ್ರಿನೇ ತೊಗೊಬರೋಣ ಬನ್ನಿ. ಕಟ್ಟಿಂಗ್ ಮಾಡ್ತಾಯಿದ್ದೀನಿ, ನಾನು ಯೂಟ್ಯೂಬಲ್ಲಿ ನೋಡಿಕೊಂಡು ಮಾಡ್ತಾಯಿದ್ದೀನಿ. ನನಗೆ ಬರೋದಿಲ್ಲ, ಫಸ್ಟ್ ಟೈಮ್ ನಾನು ಟ್ರೈ ಮಾಡಿರೋದು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಇದೆ, ಮತ್ತು ಹೇಗೆ ಬರುತ್ತೆ ನೋಡೋಣ ಅಂತ ಎಕ್ಸೈಟ್ಮೆಂಟಲ್ಲಿ ಕೂಡ ಇದ್ದೀನಿ. ಈಗ ಕಟ್ ಮಾಡಿ ಇಡ್ತೀನಿ. ನನಗೆ ಇನ್ನೂ ಮಿಷಿನ್ನು ತುಳಿಯೋದಕ್ಕೆ ಬರೋದಿಲ್ಲ ಸರಿಯಾಗಿ. ಮಧ್ಯಾಹ್ನ ಆದರೆ ಅದನ್ನು ಕೂಡ ಪ್ರಾಕ್ಟೀಸ್ ಮಾಡ್ಕೊತೀನಿ. ತುಳಿಯೋದಕ್ಕೆ ಹೋದರೆ ಹಿಂದೆ ತುಳಿದ್ಬಿಡ್ತೀನಿ. ಅದು ಸ್ವಲ್ಪ ಇದು ಮುಂಚೆ ತುಳಿತಾ ಇದ್ದೆ, ಈಗ ತುಂಬ ವರ್ಷ ಗ್ಯಾಪ್ ಆಗೋಯ್ತು, ಒಂದು 6-7 ವರ್ಷ ಗ್ಯಾಪ್ ಆಯಿತು. ಸೊ ಮರ್ತೋಗಿದ್ದೀನಿ. ಸೊ ಮತ್ತೆ ಈಗ ಟ್ರೈ ಮಾಡಬೇಕು. ಕಟ್ ಮಾಡೋದಕ್ಕೆ ಕತ್ರಿ ನೋಡಿದ್ರಲ್ಲ, ಅದು ಸರಿಯಾಗಿ ಕಟ್ ಮಾಡ್ತಿಲ್ಲ. ಸೊ ಹಾಗಾಗಿ ಹೊಸದು ಕತ್ರಿ ಇಸ್ಕೊಬರೋಣ. ಹಾಗೆ ಬನ್ನಿ, ಮಾರ್ಕಿಂಗ್ಗೆ ಅಂತಲೇ ಸಪ್ರೇಟ್ ಚಾಕ್ ಪೀಸ್ ಬರುತ್ತೆ, ಸೊ ಅದನ್ನು ಕೂಡ ತೊಗೊಬರೋಣ.
ಸೊ ಫ್ರೆಂಡ್ಸ್, ಈಗ ಹೋಗ್ತಾ ಇದ್ದೀನಿ ಕತ್ರಿ ತೊಗೊಬರೋದಕ್ಕೆ. ಟೈಮ್ ಬಂದು 10 ಕಾಲಾಗಿದೆ. ಆದರೆ ಅಂಗಡಿ ಇನ್ನೂ ತೆಗ್ದಿಲ್ಲ, ಅಂಗಡಿ ಕ್ಲೋಸ್ ಮಾಡಿದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ. ಬೇರೆ ಅಂಗಡಿಯಲ್ಲಿ ವಿಚಾರಿಸ್ದೆ ಎಲ್ಲೂ ಸಿಗ್ತಿಲ್ಲ, ಅದರಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಇವತ್ತು. ಫ್ರೆಂಡ್ಸ್, ಈಗ ತಾನೇ ಈಚೆ ಎಲ್ಲ ಓಡಾಡ್ಕೊಂಡು ನೋಡ್ಕೊಂಡು ಬಂದೆ. ಅಂಗಡಿ ಕ್ಲೋಸ್ ಆಗಿತ್ತು, ನೋಡಿದ್ರೆಲ್ಲ ಓಪನ್ ಇರಲಿಲ್ಲ. ಸೊ ಇನ್ನೂ 2 ಕಡೆ ಫ್ಯಾನ್ಸಿ ಸ್ಟೋರಲ್ಲಿ ವಿಚಾರಿಸಿದೆ, ಅವರು ಇಲ್ಲ ಅಂತಂದರು. ಸರಿ ಅಂದ್ಕೊಂಡು ಈಗ ಮನೆಗೆ ಬಂದಿದ್ದೀನಿ. ನೋಡ್ತೀನಿ ಅದೇ ಕತ್ರಿಯಲ್ಲೇ ಕಟ್ ಮಾಡೋದಕ್ಕೆ. ಇದೆಲ್ಲ ವಿಡಿಯೋ ನೋಡಿ ಮಾರ್ಕ್ ಮಾಡ್ಕೊಳ್ಳೋಷ್ಟರಲ್ಲೇ 2.5 ಅವರ್ ಆಗೋಗಿದೆ. ಟೈಮೇ ಗೊತ್ತಾಗಲಿಲ್ಲ. ಆಲ್ರೆಡಿ ಟೈಮ್ ತುಂಬ ಲೇಟಾಗಿದೆ. ಸೊ ಇವತ್ತಿಗೆ ಇಷ್ಟು ಸಾಕು. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ಕೋಣ ಅಂದ್ಕೊಂಡಿದ್ದೀನಿ. ಆದರೂ ಕಟ್ ಮಾಡೋದಕ್ಕೆ ಹೋದೆ, ಆದರೆ ಸೀಸರ್ ಸರಿ ಇಲ್ಲ. ಸೊ ಇಷ್ಟು ಸಾಕು ಇವತ್ತಿಗೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇವತ್ತಿನ ಮಾರ್ಕಿಂಗ್ ಇಷ್ಟು ಮಾಡ್ಕೊಂಡಿದ್ದೀನಿ. ಇದು ಬಂದು ನೆಕ್ಕು, ಇದು ಬ್ಯಾಕು, ಇದು ಚೆಸ್ಟು. ಸೊ ಇವತ್ತಿನ ಇಷ್ಟು ಸಾಕು. ಕಟ್ ಮಾಡ್ಕೊಂಡಿದ್ದೀನಿ, ಸಾಕಾಗಿದೆ. ಆಲ್ರೆಡಿ ಇದು ಕುತ್ಕೊಂಡು 2 ಅವರ್ ಆಯಿತು. ನಾನು ಕತ್ರಿ ತೊಗೊಬರ್ಬೇಕು. ಸಾಯಂಕಾಲ ನಮ್ಮ ಮನೆಯವ್ರು ಬಂದರೆ ಕತ್ರಿ ತೊಗೊಬರ್ತೀನಿ. ಸೊ ಇನ್ನು ಮಿಕ್ಕಿದ್ದು ನಾಳೆ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇವತ್ತಿಗೆ ಸಾಕು ಫ್ರೆಂಡ್ಸ್. ನೋಡಿದ್ರಲ್ಲ, ಇವತ್ತಿಗೆ ಇಷ್ಟೇ ಸಾಕು. ಯಾಕಂದರೆ ಒಂದೇ ದಿನ ಎಲ್ಲ ಕಲಿಯೋದಕ್ಕೆ ಆಗೋದಿಲ್ಲ, ಒಂದೇ ದಿನ ಎಲ್ಲ ಕೆಲಸ ಮಾಡಿ ಮುಗಿಸೋದಕ್ಕೂ ಆಗೋದಿಲ್ಲ. ಸೊ ಇವತ್ತಿಗೆ ಇಷ್ಟು ಸಾಕು. ಇಷ್ಟು ಕಲ್ತಿದ್ದೀನಿ. ಒಂದೇ ದಿನ ಫುಲ್ ಕಲಿಬೇಕು ಅಂದರೆ ಆಗೋದಿಲ್ಲ. ಸೊ ನಾಳೆ ಒಂದು ಸ್ವಲ್ಪ ಕಲಿಯೋಣ. ಸೊ ಇವಾಗ ಅಷ್ಟೇ ಫ್ರೆಂಡ್ಸ್, ಇನ್ನೇನು ಕೆಲಸ ಇಲ್ಲ. ಬೆಳಗ್ಗೆ ಪೂಜೆ ಮಾಡಲಿಲ್ಲ. ಸೊ ಸಂಜೆ ಮಾಡ್ಕೊಳ್ತೀನಿ. ಯಾಕಂದರೆ ಅದು ನೆನೆ ಫಿಶ್ ಕರಿಮೀನು ಸಾಂಬಾರು ಮಾಡಿದ್ನಲ್ಲ, ಸೊ ಅದು ಸ್ಮೆಲ್ಲೆಲ್ಲ ಹಾಗೆ ಇದೆ ಮನೆಯಲ್ಲಿ. ನನಗಂತೂ ತಲೆ ತಿರುಗ್ತಾ ಇದೆ. ಸೊ ಸಂಜೆವರೆಗೂ ಹಾಗೆ ಬಿಡ್ತೀನಿ. ಆಗ ಸ್ವಲ್ಪ ಸ್ಮೆಲ್ ಕಮ್ಮಿ ಆಗಿರುತ್ತೆ. ಆಲ್ರೆಡಿ ನಮ್ಮ ಮನೆಯವ್ರು ತಿನ್ಕೊಂಡು ಹೋದ್ರು, ಎಲ್ಲ ಖಾಲಿ ಆಯಿತು. ಸೊ ಒಂದು ಸ್ವಲ್ಪ ಫ್ಯಾನು ಗಾಳಿಗೆಲ್ಲ ಒಂದು ಸ್ವಲ್ಪ ಸ್ಮೆಲ್ ಕಡಿಮೆ ಆಗಿರುತ್ತೆ. ಸಂಜೆ ಮೇಲೆ ಎಲ್ಲ ಮತ್ತೆ ಕ್ಲೀನ್ ಮಾಡಿಕೊಂಡು ಆಮೇಲೆ ಪೂಜೆ ಮಾಡ್ಕೊಳ್ಳೋಣ. ಹಾಗೆ ದೇವಸ್ಥಾನಕ್ಕೆ ಕೂಡ ಹೋಗೋಣ ಅಂತ. ಸೊ ಅಲ್ಲಿವರೆಗೂ ಇನ್ನೇನು ಕೆಲಸ ಇಲ್ಲ. ಈಗ ಸಾಕಾಗಿದೆ. ಗಾಡಿ ಬೇರೆ ತೊಗೊಂಡೋಗಿದ್ದಿಲ್ಲ, ತುಂಬ ದೂರ ಬೇರೆ ನಡೆದುಬಿಟ್ಟೆ ಸಾಕಾಗಿದೆ. ಸೊ ಈಗ ಟೈಮ್ ಬಂದು 4:45 ಆಗಿದೆ. ಸಂಜೆ ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ನಾನು ರೆಡಿ ಆಗಿದ್ದೀನಿ. ಮನೆ ಕೂಡ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಸೊ ಈಗ ದೇವಸ್ಥಾನಕ್ಕೆ ಹೋಗ್ಬೇಕು ಫಸ್ಟ್. ಅದಕ್ಕಿಂತ ಮುಂಚೆ ಮನೇಲಿ ಪೂಜೆ ಮಾಡಬೇಕು. ಸೊ ಒಂದು 5 ಕಾಲಂಗೆ ಮನೇಲಿ ಪೂಜೆ ಮುಗಿಸಿ 5:15 ಹಂಗೆ ನಾನು ದೇವಸ್ಥಾನಕ್ಕೆ ಹೋಗ್ತೀನಿ. 5:15ಗೆ ದೇವಸ್ಥಾನಕ್ಕೆ ಹೋದ್ರೆ 6 ಗಂಟೆ ಆಗುತ್ತೆ ನಾನು ದೇವಸ್ಥಾನದಿಂದ ಬರೋಷ್ಟರಲ್ಲಿ. ನಮ್ಮ ಮನೆಯವರು ಬಂದಿರ್ತಾರೆ. ಸೊ ಆಮೇಲೆ ಏನ್ ಅಡ್ಗೆ ಮಾಡೋದು ಕೇಳ್ಕೊಂಡು ಆಮೇಲೆ ಅಡ್ಗೆ ಮಾಡ್ಬೋದು. ಸೊ ಇನ್ನೊಂದು ಫ್ರೆಂಡ್ಸ್, ಬೆಳಗ್ಗೆ ನಾನು ಬ್ಲೌಸ್ ಕಟಿಂಗ್ ಮಾಡಿದ್ನಲ್ಲ, ಸೊ ನನ್ನ ಹತ್ರ ನಾರ್ಮಲ್ ಬ್ಲೌಸ್ ಪೀಸ್ ಇತ್ತು, ಬಟ್ ಅದು ಎಲ್ಲೋ ಇಟ್ಬಿಟ್ಟಿದ್ದೆ. ನಾನು ಹುಡುಕಿ ಸಾಕಾಯ್ತು ಬೆಳಗ್ಗೆ. ನೋಡಿ, ಈ ತರ ಬ್ಲೌಸ್ ಪೀಸ್ ಅಲ್ಲಿ ಫಸ್ಟ್ ಇದ್ರಲ್ಲಿ ನಾನು ಟ್ರೈ ಮಾಡೋಣ ಅನ್ಕೊಂಡೆ, ಬಟ್ ಇದು ನನಗೆ ಬೆಳಗ್ಗೆ ಸಿಗ್ಲಿಲ್ಲ. ಅದೆಲ್ಲ ಕಟ್ ಆದ್ಮೇಲೆ ಮತ್ತೆ ಹುಡುಕ್ದೆ. 1 ಅವರ್ ಹುಡುಕಿದೀನಿ, ಆಮೇಲೆ ಸಿಕ್ಕಿದೆ. ಸೊ ಒಂದೇ ಒಂದು ಸಿಕ್ಕಿದೆ, ಇನ್ನೊಂದು ಇರ್ಬೇಕು ರೆಡ್ ಕಲರ್ದು, ಅದು ಸಿಗ್ಲಿಲ್ಲ. ಸೊ ಇದನ್ನ ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಯೂಸ್ ಮಾಡ್ಕೊಳ್ತೀನಿ. ಈಗ ಯಾಕಂದ್ರೆ ಅದನ್ನ ಅರ್ಧ ಆಲ್ರೆಡಿ ಕೆಲಸ ಮುಗಿಸಿದೀನಲ್ವಾ. ಸೊ ಹಾಗಾಗಿ ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಈಗ ತಾನೇ ದೇವಸ್ಥಾನಕ್ಕೆ ಹೋಗಿ ಪೂಜೆ ಕೂಡ ಮುಗಿಸ್ಕೊಂಡು ಬಂದಿದ್ದಾಯ್ತು. ಮನೆಯಲ್ಲೂ ಪೂಜೆ ಮಾಡಿದ್ದೀನಿ. ಸೊ ಈಗ ಸಂಜೆ ಕರೆಕ್ಟಾಗಿ 6 ಗಂಟೆ 3 ನಿಮಿಷ ಆಗಿದೆ. ಸೊ ಈಗ ಬಿಸಿನೀರು ಕಾಯಿಸ್ಕೊಂಡು ಮತ್ತೆ ಲೆಮನ್ ಹಾಕೊಂಡು ಕುಡಿಯೋಣ ಬನ್ನಿ. ತುಂಬ ದಿನ ಆಯಿತು. ಸೊ ಅಡುಗೆಗೆ ಎಗ್ ಕರಿ ಮಸಾಲ ಮಾಡೋಣ, ಮತ್ತು ಪರೋಟ ಇದೆ. ಅದ್ರ ಜೊತೆಗೆ ಬೇಕಾದ್ರೆ ಚಪಾತಿ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ, ಫಸ್ಟು ಲೆಮನ್ ವಾಟ್ರ್ ಕುಡಿಯೋಣ. ಆಮೇಲೆ ಇವತ್ತು ನನ್ನ ಫ್ರೆಂಡ್ ಫೋನ್ ಮಾಡ್ತಾಳೆ. ನನ್ನ ಫ್ರೆಂಡು ನಾನು ಮಾತಾಡಿ ತುಂಬ ದಿನ ಆಗಿದೆ. ಸೊ ನಾವಂತೂ ಫೋನಲ್ಲಿ ಮಾತಾಡೋಕೆ ಹಿಡಿದ್ರೆ ಅವಳು ಆ ಕಡೆ ವಾಕಿಂಗ್ ಮಾಡಿಕೊಂಡು ಮಾತಾಡ್ತಿರ್ತಾಳೆ, ನಾನು ಈ ಕಡೆ ವಾಕಿಂಗ್ ಮಾಡ್ಕೊಂಡು ಮಾತಾಡ್ತಿರ್ತೀನಿ. ಮಿನಿಮಮ್ ಅಂದರೂ 3/4 ಅವರ್ ಇಲ್ಲ 1 ಅವರ್ ಮಾತಾಡ್ಕೊಳ್ತೀವಿ ಇಬ್ಬರು. ತುಂಬ ದಿನ ಆಗಿದೆ. ಸೊ ಫ್ರೆಂಡ್ಸ್, ಇದು ಎಗ್ ಕರಿ ಮಸಾಲೆಗೆ ರುಬ್ಕೊಳ್ಳೋದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಹಾಗೆ ಸಾಂಬಾರು ಈರುಳ್ಳಿ ಇತ್ತು. ಸಾಂಬಾರು ಈರುಳ್ಳಿ ತೊಗೊತಾ ಇದ್ದೀನಿ. ನೀವು ಬೇಕಾದ್ರೆ ನಾರ್ಮಲ್ ಈರುಳ್ಳಿ ಕೂಡ ತೊಗೊಬೋದು. ಹಾಗೆ ಹಸಿಮೆಣಸಿನ್ಕಾಯಿ 1-2 ಮತ್ತು ಪುದೀನ ಇದಿಷ್ಟನ್ನು ನುಣ್ಣಗೆ ರುಬ್ಕೊಬರಬೇಕು. ಈಗ ಮಸಾಲೆ ಐಟಮ್ ಎಲ್ಲ ಮಿಕ್ಸಿ ಹಾಕಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ನೋಡಿ, ನುಣ್ಣಗೆ ರುಬ್ಬಿದ್ದೀನಿ. ತರಿಯಾಗಿರಬಾರ್ದು. ಸೊ ನುಣ್ಣಗೆ ರುಬ್ಬಿದಷ್ಟು ಚೆನ್ನಾಗಿರುತ್ತೆ. ಇದು ನಾಟಿ ಸ್ಟೈಲ್ ನಾನು ಮಾಡ್ತಾ ಇರೋದು. ಸೊ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೊಂದು ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಂಡಿದ್ದೀನಿ. ನಾನು 4 ಮೊಟ್ಟೆ ಹಾಕ್ಕೊಂಡಿದ್ದು, ಜಾಸ್ತಿ ಹಾಕ್ಕೊಂಡಿದ್ದಿಲ್ಲ. ಸೊ ಮೊಟ್ಟೆನ ಈ ಕೈ ಬಿಡ್ದಿರ ತಿರ್ಸ್ಕೊಳ್ತಾ ಇರಬೇಕು. ಬೇಯಿಸ್ಕೊಂಡು ಆಮೇಲೆ ಈ ಥರ ಎಣ್ಣೆಗೆ ಹಾಕಿ ಇದು ಮಾಡ್ಕೊಳ್ಬೇಕು. ಸೊ ಈಗ ಅದು ಬೆಂದಿದೆ, 1-2 ನಿಮಿಷ ಸಾಕು ಅಷ್ಟೇ. ಆಮೇಲೆ ಅದೇ ಎಣ್ಣೆಗೆ ಬಂದುಬಿಟ್ಟು ರುಬ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ನಿಮಗೆ ಮಸಾಲೆ ಫ್ಲೇವರ್ ಜಾಸ್ತಿ ಬೇಕು ಅಂದರೆ ಚಕ್ಕೆ, ಲವಂಗ ಮತ್ತು ಪಲಾವ್ ಎಲೆ ಇದಿಷ್ಟು ಬೇಕಾದ್ರೆ ಹಾಕ್ಕೊಳ್ಬೋದು, ಬಟ್ ನಾನು ಅದನ್ನು ಹಾಕ್ಕೊಳ್ತಾ ಇಲ್ಲ. ಸೊ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಅದು ಸೈಡಲ್ಲಿ ಎಣ್ಣೆ ಬಿಟ್ಮೇಲೆ ಈಗ ಟೊಮೆಟೊ ಸಣ್ಣದ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಅದು ಕೂಡ ಸೈಡಲ್ಲಿ ಎಣ್ಣೆ ಬಿಡುತ್ತೆ. ಆಮೇಲೆ ಅರಿಶಿನದ ಪುಡಿ ಮತ್ತು ಖಾರದ ಪುಡಿ, ಧನಿಯಾ ಪುಡಿ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಗರಂ ಮಸಾಲ ಹಾಕ್ಕೊಳ್ಳಿ.
ಮತ್ತು ಎಗ್ ಕರಿ ಮಸಾಲ ಕೂಡ ಹಾಕ್ಕೊಳ್ಬೋದು. ನಾನು ಗರಂ ಮಸಾಲ ಹಾಕ್ಕೊಂಡಿಲ್ಲ, ಎಗ್ ಕರಿ ಮಸಾಲ ಇತ್ತು ಮನೆಯಲ್ಲಿ, ಎಗ್ ಕರಿ ಮಸಾಲ ಹಾಕ್ಕೊಂಡೆ. ತುಂಬ ಚೆನ್ನಾಗಿರುತ್ತೆ ಎಗ್ ಕರಿ ಮಸಾಲ ಹಾಕ್ಕೊಂಡ್ರೆ. ಎಗ್ ಕರಿ ಮಸಾಲ ಇಲ್ಲ ಅಂದರೆ ನೀವು ಬೇಕಾದ್ರೆ ಗರಂ ಮಸಾಲ ಹಾಕ್ಕೋಬೋದು. ಸೊ ಅದನ್ನೆಲ್ಲ ಮಸಾಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಸಾಲ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ತಿರ್ಬೇಕಾದ್ರೆ ಅದು ಒಂಥರ ಫ್ಲೇವರ್ ಬರುತ್ತೆ, ಅಂದರೆ ಸ್ಮೆಲ್ಲಲ್ಲಿ ನಿಮಗೆ ಗೊತ್ತಾಗುತ್ತೆ, ಆ ಸ್ಮೆಲ್ ಚೆನ್ನಾಗಿರುತ್ತೆ. ಸೊ ಆಮೇಲೆ ಮೊಸರನ್ನ ಚೆನ್ನಾಗಿ ಹಾಗೆ ಹಾಕ್ಕೋಬಾರ್ದು, ಗಟ್ಟಿ ಮೊಸರನ್ನ ಅದನ್ನು ಸ್ವಲ್ಪ ಮಿಕ್ಸಿ ಮಾಡಿ ಬೇಕಾದ್ರೆ ನೀವು ಹಾಕ್ಕೋಬೋದು. ಪ್ಯಾಕೆಟ್ ಇದ್ದರೆ ಪ್ಯಾಕೆಟ್ನ ಚೆನ್ನಾಗಿ ಶೇಕ್ ಮಾಡಿ, ಆವಾಗ ಅದು ಮೊಸರೆಲ್ಲ ಚೆನ್ನಾಗಿ ಇದಾಗುತ್ತೆ, ಆಮೇಲೆ ಗಂಟು ಇರೋದಿಲ್ಲ ಹಾಕ್ಕೊಂಡ್ರೆ. ಸೊ ನಾನು ಪ್ಯಾಕೆಟ್ ಇತ್ತಲ್ಲ ಅದನ್ನೇ ಚೆನ್ನಾಗಿ ಶೇಕ್ ಮಾಡಿ ಹಾಕ್ಕೊಂಡೆ. ನೋಡಿ ಮೊಸರು ಗಂಟು ಎಲ್ಲೂ ಕಾಣಿಸ್ತಾ ಇಲ್ಲ, ಚೆನ್ನಾಗಿರುತ್ತೆ. ನೀವೊಂದು ವೇಳೆ ಆ ಥರ ಮಿಕ್ಸ್ ಮಾಡ್ದಿರ ಹಾಕ್ಕೊಂಡ್ರೆ ಅದು ಗಂಟು ಹಾಗೆ ಕಾಣಿಸುತ್ತೆ. ಈಗ ನಿಮ್ಗೆ ಎಷ್ಟು ಬೇಕು ತೆಳ್ಳಗೆ ಬೇಕಂದ್ರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಹಾಕ್ಕೊಂಡ್ಮೇಲೆ ಫ್ರೈ ಮಾಡ್ಕೊಂಡಿದ್ನಲ್ಲ ಮೊಟ್ಟೆ, ಅದನ್ನು ಕೂಡ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಕುದಿ ಬಂದಮೇಲೆ. ಸೊ ಈಗ ಮೊಟ್ಟೆ ಎಲ್ಲ ಹಾಕಿ ಒಂದು 3 ನಿಮಿಷ ಬೇಯಿಸ್ಕೊಳ್ಬೇಕು ಅಷ್ಟೇ, ಜಾಸ್ತಿ ಏನು ಬೇಯಿಸ್ಕೊಳ್ಳೋದಿಲ್ಲ. ನಿಮಗೆ ಗಟ್ಟಿಗೆ ಬೇಕಾದ್ರೆ ಗಟ್ಟಿಗೂ ಮಾಡ್ಕೊಳ್ಳಿ, ತೆಳ್ಳಗೆ ಬೇಕಾದ್ರೆ ತೆಳ್ಳಗೂ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ಕಸ್ತೂರಿ ಮೇಥಿ ಮತ್ತು ಕೊತ್ತಂಬರಿ ಎರಡೂ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಅನ್ನಕ್ಕೂ ಚೆನ್ನಾಗಿರುತ್ತೆ, ಪರೋಟ ಚಪಾತಿ ಇದಕ್ಕೂ ಚೆನ್ನಾಗಿರುತ್ತೆ. ನಾನು ಎಲ್ಲ ಮಾಡ್ಕೊಂಡಿದ್ದೆ, ಅನ್ನಕ್ಕೂ ಚೆನ್ನಾಗಿತ್ತು, ಪರೋಟಗೂ ಚೆನ್ನಾಗಿತ್ತು, ಚಪಾತಿ ಒಂದು ಮಾಡ್ಕೊಳ್ಳಿಲ್ಲ ಅಷ್ಟೇ. ಟ್ರೈ ಮಾಡಿ ನೀವು ಕೂಡ. ಮಾಡೋದು ಕೂಡ ತುಂಬ ಸಿಂಪಲ್ಲು, ನಾಟಿ ಸ್ಟೈಲು. ಹಾಗೆ ಅದ್ರ ಜೊತೆ ನಾನು ಬೆಂಡೆಕಾಯಿ ಫ್ರೈ ಕೂಡ ಮಾಡ್ಕೊಂಡಿದ್ದೆ, ಎಲ್ಲ ಕಾಂಬಿನೇಷನ್ ಚೆನ್ನಾಗಿತ್ತು. ಫ್ರೆಂಡ್ಸ್ ನೋಡಿದ್ರಲ್ಲ, ಎಗ್ ಕರಿ ಮತ್ತು ಪರೋಟ ಮತ್ತು ರೈಸ್ಗೆ ತುಂಬ ಚೆನ್ನಾಗಿತ್ತು. ನೀವು ಟ್ರೈ ಮಾಡಿ, ಮಾಡೋದು ಕೂಡ ತುಂಬ ಸಿಂಪಲ್ಲು, ಟೇಸ್ಟ್ ತುಂಬ ಚೆನ್ನಾಗಿತ್ತು. ಸೊ ಫ್ರೆಂಡ್ಸ್, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಪ್ಲೀಸ್ ಯಾರ್ಯಾರೆಲ್ಲ ವಿಡಿಯೋ ನೋಡ್ತಿದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತು ಇಲ್ಲಿವರೆಗೂ ವಿಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ತಿರೋ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.